ರಚನೆಗೂ ಮುನ್ನವೇ ಬಹಳ ದೊಡ್ಡ ಲಾಬಿ ಶುರುವಾಗಿದೆ. ಎನ್ಡಿಎಗೆ ಬೆಂಬಲ ಅಂತ ಟಿಡಿಪಿ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಬೆಂಬಲ ಕೊಡೋದೇನೋ ಪಕ್ಕ, ಆದರೆ ಅದರ ಬೆನ್ನಲ್ಲೇ ಲಾಬಿ ಕೂಡ ಟಿಡಿಪಿ ಆರಂಭ ಮಾಡಿದೆ. ಬಿಜೆಪಿಯ ಮುಂದೆ ಬಹಳ ದೊಡ್ಡ ಡಿಮ್ಯಾಂಡ್ ಅನ್ನ ಇಟ್ಟಿದೆ ಟಿಡಿಪಿ. ಟಿಡಿಪಿಗೆ ಲೋಕಸಭಾ ಸ್ಪೀಕರ್ ಹುದ್ದೆ ಕೊಡಬೇಕು ಅಂತ ಪಟ್ಟು ಹಿಡಿದಿದೆ. ಸಂಪುಟದಲ್ಲಿ ಇಬ್ಬರಿಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು. ಎನ್ಡಿಎ ಸಭೆಗೂ ಮುನ್ನವೇ ಟಿಡಿಪಿ ತನ್ನ ಡಿಮ್ಯಾಂಡ್ ಅನ್ನ ಮುಂದೆ ಇಟ್ಟಿದೆ. ಬಹಳ ದೊಡ್ಡ ಬೇಡಿಕೆಯನ್ನ ಬಿಜೆಪಿಯ ಮುಂದೆ ಇಟ್ಟಿದೆ ಟಿಡಿಪಿ. ಇವತ್ತು ದೆಹಲಿಯಲ್ಲಿ ಸಭೆ ಇದೆ. ಬಿಜೆಪಿ ಕರೆದಿರುವಂತಹ ಸಭೆ ಮೈತ್ರಿ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ, ಸರ್ಕಾರ ರಚನೆಯ ಬಗ್ಗೆ ಚರ್ಚೆಯನ್ನ ನಡೆಸೋ ನಿಟ್ಟಿನಲ್ಲಿ ಕರೆದಿರುವಂತಹ ಸಭೆ, ಮಹತ್ವದ ಸಭೆ, ಹೈ ವೋಲ್ಟೇಜ್ ಸಭೆ. ಎನ್ಡಿಎ ಸಭೆಗೂ ಮುನ್ನವೇ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಟಿಡಿಪಿ ಸರ್ಕಾರ ರಚನೆಗೆ ಬೆಂಬಲ ಕೊಡೋದಾಗಿ ಘೋಷಣೆಯನ್ನು ಮಾಡಿದೆ, ಹೇಳಿಕೆ ಕೊಟ್ಟಿದೆ. ಆದರೆ ಡಿಮ್ಯಾಂಡ್ ಕೂಡ ಬಹಳ ದೊಡ್ಡದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೇ ಇದ್ದಿದ್ದು ಆರಂಭದಿಂದಲೂ ಕೂಡ ಚರ್ಚೆ, ಸರ್ಕಾರ ರಚನೆಗೆ ತನ್ನ ಅವಶ್ಯಕತೆ ಇದೆ, ಬೇಕೇ ಬೇಕು ತಾವು ಅಂತ ಅಂದಾಗ ಆಗ ಇಡುವಂತಹ ಬೇಡಿಕೆಯ ಪಟ್ಟಿಯೇ ಬೇರೆದಿರುತ್ತೆ. ಈಗ ಟಿಡಿಪಿ ಕೂಡ ಅದೇ ರೀತಿಯಾದಂತಹ ಒಂದಷ್ಟು ಬೇಡಿಕೆಗಳನ್ನ ಇಡೋದಕ್ಕೆ ಹೊರಟಿದೆ. ಯಾವ ರೀತಿ ವರ್ಕೌಟ್ ಆಗ್ಬಹುದು ಇದು ಹಾಗಾದ್ರೆ? ಬಹುತೇಕ ಇವರ ಬೇಡಿಕೆಗಳಿಗೆ ಮಣೆ ಹಾಕುವಂಥ ಸಾಧ್ಯತೆ ಇರುತ್ತೆ. ಕಾರಣ ಇವರು ಇಲ್ಲದೆ ಸರ್ಕಾರ ರಚನೆ ಆಗಲ್ಲ ಅಂತ ಗೊತ್ತಾದ ಮೇಲೆ ಇವರ ಅವಶ್ಯಕತೆಗಳನ್ನು ಕೂಡ ಬೇಕಾದಂಥದ್ದು ಬಿ ಜೆ ಪಿಯ ಕರ್ತವ್ಯವಾಗಿಬಿಡುತ್ತೆ. ಸೊ ಅದೇ ರೀತಿಯಲ್ಲಿ ಈ ಹಿಂದೆ ಸ್ಪೀಕರ್ ಹುದ್ದೆಯ ಪವರ್ ಏನು ಅನ್ನುವಂಥದ್ದನ್ನ ಈ ಹಿಂದೆ ಟಿ ಡಿ ಪಿ ಎಂಜಾಯ್ ಮಾಡಿತ್ತು. ಅವರಂತೆ ನಿರ್ಣಯಗಳು ಕೂಡ ಆಗಿದ್ದವು. ಸುಮಾರು 5 ವರ್ಷಗಳ ಕಾಲ TM ಬಾಲಯೋಗಿ ಅವರು ಟಿ ಡಿ ಪಿಯ ಸಂಸದರು, ಅವರು ಇಲ್ಲಿ ಸ್ಪೀಕರ್ ಆಗಿ ಅಟಲ್ ಸರ್ಕಾರದಲ್ಲಿ ಕೆಲಸ ಮಾಡಿದರು. ಸೊ ಈಗ ಅದನ್ನೇ ಒಂದು ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು, ಸ್ಪೀಕರ್ ಸ್ಥಾನ ನಮಗೆ ಬೇಕು ಅನ್ನೋದು. ಸ್ಪೀಕರ್ ಸ್ಥಾನ ಇದ್ದರೆ ತೆಗೆದುಕೊಳ್ಳುವ ತೀರ್ಮಾನಗಳು, ಲೋಕಸಭೆಯ ಆವರಣದ ಇದರಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಎಲ್ಲವೂ ಕೂಡ ಸ್ಪೀಕರ್ನ ವ್ಯಾಪ್ತಿಗೆ ಒಳಪಟ್ಟಿರ್ತವೆ. ಅವರು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಸ್ಪೀಕರ್ ಅನುಮತಿ ಬೇಕಾಗುತ್ತೆ. ಈ ಒಂದು ಅಧಿಕಾರದ ಪ್ಲೇ ಕಾರ್ಡನ್ನು ನಾವು ಮಾಡಿದರೆ ಇಡೀ ಸರ್ಕಾರ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, BJP ಕೂಡ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅನ್ನುವಂಥದ್ದು TDPಯ ಒಂದು ಗೇಮ್ ಕೂಡ ಆಗಿರಬಹುದು. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಟ್ಟಿರುವಂಥದ್ದು. ಇದರಿಂದ ಸಾಕಷ್ಟು ಲಾಭಗಳು ಈ ಹಿಂದೆ ಪಡೆದಿತ್ತು, ಈಗಲೂ ಕೂಡ ಅದನ್ನು ಇಟ್ಕೊಂಡು ಪಡೆಯುವಂಥದ್ದು ಒಂದು ಕಡೆ. ಎರಡನೇದಾಗಿ ಜನಸೇನೆಯೂ ಕೂಡ ಇವರಿಗೆ ಬೆಂಬಲ ಕೊಟ್ಟಿರುವುದರಿಂದ, ಅವರೂ ಕೂಡ ಇಬ್ಬರು ಸಂಸದರು ಗೆದ್ದಿರುವುದ ಕಾರಣಕ್ಕೋಸ್ಕರ ಅವರಿಗೊಂದು ನಮಗೊಂದು ಅಟ್ಲೀಸ್ಟ್ ಎರಡಾದರೂ ಕೂಡ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕು ಅನ್ನುವಂತಹ ಬೇಡಿಕೆ TDPಯ ಇಂದ ಇರುತ್ತೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಇದು ಪ್ರಮುಖ ಬೇಡಿಕೆ. ಅಂದರೆ ಇವುಗಳನ್ನು ಈಡೇರಿಸುವ ಜೊತೆಗೆ ಇನ್ನು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುದಾನವೂ ಕೂಡ ಅದು ಕೇಳ್ತಾರೆ, ಅವರು ಕೂಡ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಆಂಧ್ರದಲ್ಲಿ ಈಗ ಅನುದಾನದ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ. ಯಾಕಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಫ್ರೀ ಬೀಸನ್ನು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲಿಂದ ಫಂಡ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕಾಗುತ್ತೆ, ಅಭಿವೃದ್ಧಿ ಮತ್ತೊಂದು ಕಡೆ ಆಗುತ್ತೆ, ಆಡಳಿತ ಮತ್ತೊಂದು ಕಡೆ ಇರುತ್ತೆ. ಸೊ ಇವೆಲ್ಲವನ್ನು ಕೂಡ ನಡೆಸಬೇಕಾದ್ರೆ ಚಂದ್ರಬಾಬು ನಾಯ್ಡುಗೂ ಕೂಡ ಅಷ್ಟು ಸಲೀಸಾಗಿಲ್ಲ. ಅಲ್ಲಿ ಪೂರ್ತಿ ಮೆಜಾರಿಟಿ ಇದ್ರೂ ಕೂಡ ಅಷ್ಟು ಸಲೀಸಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಲ್ಲ. ಜೊತೆಗೆ ಅಲ್ಲಿ ಹೊಸದಾಗಿ ಅಮರಾವತಿ ಅನ್ನುವಂಥ ರಾಜಧಾನಿ ನಿರ್ಮಾಣ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥದ್ದು. ಕಳೆದ 5 ವರ್ಷಗಳಲ್ಲಿ ಅದರ ಬಗ್ಗೆ ಯಾವುದೇ ಡೆವಲಪ್ಮೆಂಟ್ ಆಗಿರಲಿಲ್ಲ, ರಾಜಧಾನಿಯೇ ಒಂದು ಗೊಂದಲ ಆಗಿತ್ತು. ಸೊ ಈಗ ಇವರು ಬಂದ ಮೇಲೆ ಇವ್ರ ಕಾಲದಲ್ಲೇ ಆಗಿತ್ತು. ಆ ಹಿನ್ನೆಲೆಯಲ್ಲಿ ರಾಜಧಾನಿ ಕಟ್ಟುವಂತಹ ಕೆಲಸ ಕೂಡ ಇರುವ ಕಾರಣಕ್ಕಾಗಿ ವಿಶೇಷ ಅನುದಾನಗಳು ಇಲ್ಲಿಂದ ನಿರೀಕ್ಷೆ ಮಾಡ್ತಾರೆ, ಅದಕ್ಕೂ ಕೂಡ ಒಪ್ಪಿಗೆ ಕೊಡಬೇಕಾಗತ್ತೆ. ಇನ್ನು ಅದರ ಜೊತೆಗೆ ಅವರು ಆಫರ್ ಮಾಡೋದಕ್ಕೆ ಮುಂಚೆಯೇ ನಿನ್ನೆ ಪ್ರಧಾನಿಗಳು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ NDA ಕನ್ವೀನರ್ ಆಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಾ ಇರುವಂಥದ್ದು. ಹಾಗಾಗಿ NDA ಕನ್ವೀನರ್ ಅಂತ ಪೋಸ್ಟನ್ನು ತೆಗೆದುಕೊಂಡ ಮೇಲೆ ಪ್ರಮುಖ ತೀರ್ಮಾನಗಳ ಹಿಂದೆ ಅವರ ಜೊತೆಗೆ ಚರ್ಚಿಸಿಯೇ ಮುಂದಕ್ಕೆ ಹೋಗಬೇಕಾದಂಥದ್ದು ಪ್ರಮುಖವಾಗಿ ಕೆಲಸ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಚಂದ್ರಬಾಬು ನಾಯ್ಡು ಅಧಿಕಾರದ ಒಂದು ಪವರ್ಫುಲ್ ಆಗ್ತಾರೆ ಅನ್ನುವಂಥದ್ದು ಒಂದು ಕಡೆ. ಇನ್ನು ನಿತೀಶ್ ಕುಮಾರ್ ಕೂಡ ಅಷ್ಟೇ
ಈ ಫಲಿತಾಂಶ ಬರೋದಕ್ಕೆ ಮುಂಚೆನೇ ಸರ್ವೆಗಳು ಬಂದಂಥ ಸಂದರ್ಭದಲ್ಲಿ ಇನ್ನೇನು ಮೊನ್ನೆನೇ ಕೂಡ ಬಂದು ಭೇಟಿಯಾಗಿದ್ರು ಪ್ರಧಾನಿಗಳನ್ನು ಭೇಟಿ ಮಾಡಿ ಸುಮಾರು ಹೊತ್ತು ಚರ್ಚೆ ಕೂಡ ಮಾಡಿದರು. ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಚರ್ಚೆ ಆಗಿತ್ತು. ಸೊ ಅವೆಲ್ಲವೂ ಆದ ಬಳಿಕ ಇಲ್ಲಿ ಉಲ್ಟಾ ರಿಸಲ್ಟ್ ಬಂತು. ಅಂದರೆ BJP ಸ್ಥಾನಗಳು ಕಡಿಮೆ ಆದವು, ಇಲ್ಲಿ ಪವರ್ಫುಲ್ ಆದರು ನಿತೀಶ್ ಕುಮಾರ್. ಹಾಗಾಗಿ ಈಗ ಅವರು ಏನು ಬೇಡಿಕೆಗಳು ಇಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಅವರು ಇಡುವಂಥ ಬೇಡಿಕೆಗಳು ಅದಕ್ಕೆ ಸ್ಪಂದಿಸ್ಬೋದಾ, ಕೇವಲ ಸಚಿವ ಸಂಪುಟದಲ್ಲಿ ಸೇರ್ಕೊಳ್ಳುವಂಥದ್ದೇನಾ, ಅಥವಾ ಇಂಥದ್ದೇ ಪ್ರತ್ಯೇಕ ಖಾತೆ ಬೇಕು ಅನ್ನುವಂಥ ಬೇಡಿಕೆ ಇರುತ್ತಾ? ಸೊ ಇವೆಲ್ಲವೂ ಕೂಡ ಇರುತ್ತೆ. ಅದರ ಜೊತೆಗೆ BJPದು ಇನ್ನೊಂದು ಚರ್ಚೆ ಇದೆ, ನಿತೀಶ್ ಕುಮಾರ್ ಅವರನ್ನು ಕೇಂದ್ರಕ್ಕೆ ತರಬೇಕು ಅನ್ನುವಂಥದ್ದು. ಕೇಂದ್ರಕ್ಕೆ ತಂದು ಒಂದು ಒಳ್ಳೆ ಮಂತ್ರಿ ಪೋರ್ಟ್ಫೋಲಿಯೋವನ್ನು ಕೊಟ್ಟು ಅವರು ಕೇಂದ್ರದ ನಾಯಕರನ್ನಾಗಿ ನಡೆಸ್ಕೋಬೇಕು ಅನ್ನುವಂಥದ್ದು BJP ಕಡೆಯಿಂದ ಇದೆ. ಸೊ ಹಾಗಾಗಿ ಇವತ್ತು ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅವರವರ ಬಾರ್ಗೈನ್ ಅಂದರೆ ಅವರವರು ಏನು ಅವರ ಪಕ್ಷಕ್ಕೆ ಪಡ್ಕೋಬಹುದು, ಆ ಬಾರ್ಗೈನಿಂಗ್ ನಡೆಯುತ್ತೆ, ಆ ಲಾಬಿ ನಡೆಯುತ್ತೆ. ಅದರಂತೆ ಅವರು ಪಡ್ಕೊಳ್ಳಿಕ್ಕೂ ಕೂಡ ಒಂದು ರೀತಿಯಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಅನ್ನುವಂಥದ್ದು ಕಾಣಿಸುತ್ತೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.